ಹ್ಞೂ ರೀ. ಈಗ ಜಾರಕಿಹೊಳಿ ಕತ್ತೆ ಅನ್ನೋಕಿತ್ತಾರೆ ಈ ಚುನಾವ್ ಬಂದಾಗ ಇವೆಲ್ಲ ಮಾಹೋಲ್ ರಂಗ್ ಹಿಡಿತೈತಾರೆ. ಸೊ ಆಗ್ತೈತಿ ಈಗ ವರ್ಷಿಸ್ ಅನ್ನೋಕಿತ್ತಾರೆ. ಸೊ ರೈತರು ವರ್ಸಸ್ ರೈತರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂದ್ರೆ ಈಗ ಜಾರಕಿಹೊಳಿ ಅನ್ನೋಕ್ಕಿಂತ ನೋಡ್ರಿ ಈಗ ಭಾಳ ಜನ ಹುಕ್ಕೇರಿ ತಾಲೂಕಿನವ್ರು ಬಂದು ಸತೀಶ್ ಜಾರಕಿಹೊಳಿ ಅವ್ರು ಅಣ್ಣಾಸಾಬ್ ಜೊಲ್ಲೆ ಅವ್ರಿಗೆ ಬಂದು ಶುಗರ್ ಫ್ಯಾಕ್ಟ್ರಿ ಇರ್ಬೋದು ರೀ, ಎಲೆಕ್ಟ್ರಿಕಲ್ ಸೊಸೈಟಿ ಇರ್ಬೋದು, ಎಲ್ಲ ಬಂದು ಜಾಯ್ನ್ ಆದ ಕೂಡಲೇ ಮತ್ತು ಜನ ಬಂದು ಭೇಟಿ ಆದಾಗ ಅಥವಾ ನಾವು ನಿಮ್ಮ ಸಪೋರ್ಟ್ ಬೇಕಂದಾಗ ಯಾರು ರಾಜಕಾರಣ ಸಪೋರ್ಟ್ ಮಾಡ್ತಾರೆ. ಸೊ ಸಮಾಧಾನಲೇ ಶಾಂತ ಎಲೆಕ್ಷನ್ ಮಾಡೋಣ್ರಿ. ಇನ್ನು ಜನರ ಆಶೀರ್ವಾದ ದೇವರ ಆಶೀರ್ವಾದ ಯಾರಿಗಿರ್ತೈತೆ ಅವ್ರು ಗೆಲ್ತಾರೆ ರೀ. ಪ್ರಯತ್ನ ಮಾಡ್ತೀವಿ ರೀ. ಸರ್, ಈಗ ನೀವು ಸಾಕಷ್ಟು ಹೀರಾ ಶುಗರ್ ಸಕ್ಕರೆ ಕಾರ್ಖಾನೆದು ಅವ್ಯವಹಾರದ ಬಗ್ಗೆ ಸಾಲದ ಬಗ್ಗೆ ಲೆಕ್ಕ ಕೇಳ್ತಿದ್ರಿ. ಆ ಲೆಕ್ಕದ ಹಾದಿ ಬೀದಿಯವ್ರಿಗೆಲ್ಲ ಲೆಕ್ಕ ಕೊಡೋದಿಲ್ಲ ಅಂತ ಹೇಳಿ ಮಾತಾಡ್ತಿದ್ದಾರೆ. ಯಾರಂದ್ರೆ ರಮೇಶ್ ಕತ್ತಿ ಅವರೇ ಹಾದಿ ಬೀದಿಯವ್ರಿಗೆ ಹೋಗೋರಿಗೆಲ್ಲ ಲೆಕ್ಕ ಕೊಡೋಕ್ಕಾಗೋದಿಲ್ಲ. ಹಾಂ 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 ಅದೇ ನಾನು ಅಂದರೆ ಸ್ಟೇಟ್ಮೆಂಟ್ ಹಿಂಗೆ ಅಂದಿದ್ದಾರೆ ಅಂತ ಕೇಳಿದ್ದಾರೆ. ಅದಕ್ಕೋಸ್ಕರ ನೋಡಿ ಅಂದ್ರೆ ಯಾವುದೇ ಇದ್ರಾಗ ಅಕೌಂಟಬಿಲಿಟಿ ಇರಬೇಕಾಗ್ತೈತಿ. ಯಾಕಂದ್ರೆ ನೋಡಿರಿ ಈಗ ನಾಳೆ ನಾವು ಮಾಡ್ತಿತ್ತು ನಮಗೂ ಕ್ವಶನ್ ಕೇಳ್ತಾರೆ ರೀ. ನಾ ಡೈರಿ ನಡೆಸ್ತನು DCC ಬ್ಯಾಂಕ್ನಾಗೂ ಈಗ ಒಂದು ವರ್ಷದಿಂದ ಒಂಥರ ಮಾರ್ಗದರ್ಶನ ಒಳಗಿತ್ತು. ಜನ ಸಾಮಾನ್ಯ ಜನ ಕೇಳಿ ಯಾರ ಕೇಳಿ ಅಂದರೆ ಯಾವ್ದಾರ ಒಂದು ಲೆಕ್ಕ ಕೇಳಿ ಉತ್ತರ ಕೊಟ್ಟರೆ ಕ್ಲಾರಿಟಿ ಇರ್ತೈತಿ, ಜನಕ್ಕೂ ಒಳ್ಳೇದಾಗ್ತೈತಿ. ಸೊ ಹಂಗೇನಿದ್ರೆ ಹೇಳಬೇಕಾದ. ಯಾಕಂದ್ರೆ ಸುಮ್ಮನೆ ನಾವು ಹಂಗೆ ಒಬ್ಬರು ಹಾದಿ ಬಿಲ್ಲ ಮತ್ತು ಜನ ಕ್ವಶನ್ ನಮ್ಮ ದೇಶ ಡೆಮೋಕ್ರಸಿ ಸಿಸ್ಟಮ್ ಒಳಗೆ ಕೆಲಸ ಮಾಡ್ತೀರಿ. ಸೊ ಎಲ್ಲರೂ ಕೇಳೋರನ್ನ ರೀ. ಸೊ ಅದಕ್ಕೆ ಕೊಟ್ಟರೆ ಚಲೋ ರೀ. ಕೊಡೋದಿಲ್ಲ ಅಂದರೆ ನೀ ಯಾಕೆ ಕೊಡೋದು ಕೇಳೋಕ್ಕೂ ನಮಗೆ ಅದು ರೈಟ್ಸ್ ಇಲ್ಲ. ಸೊ ಕೊಟ್ಟರೆ ಚಲೋ ರೀ ಅದು ನನ್ನ ಅಭಿಪ್ರಾಯ ರೀ. ಸಾಕಷ್ಟು DCC ಬ್ಯಾಂಕ್ ತಾವು ತಯಾರಿ ಮಾಡ್ತಿದ್ರಿ ಚುನಾವಣೆಗೆ. ಹ್ಞೂ ರೀ. ತಮ್ಮ ನೇತೃತ್ವದಾಗ ಮಾಡ್ತಿದ್ರಿ. ಹುಡುಗರ ಕಡೆ DCC ಬ್ಯಾಂಕ್ ಕೊಡ್ಬೇಡ ಅಂತೇಳಿ AB ಪಾಟೀಲ್ ಅಂದ್ರೆ ನಾನು ಕೇನ್ರಿ. ಈಗ ಮಾನ್ಯ AB ಪಾಟೀಲ್ ಹೇಳ್ಬೇಕ್ರಿ ಅಂದ್ರೆ ಹುಡುಗರು ಯಾರು ಏನು ಅಂತ ಹೇಳ್ರಿ. ಸೊ ಈಗ ನಿಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ ರೀ. 16 ಚುನಾವಣೆ ನಡೆದಾವ. 15 ತಾಲೂಕು, ಒಂದು ಅದರ್ಸು. 16 ಏನು ಇಲೆಕ್ಷನ್ ನಡೆದವ್ರಿ. ಜನರ ಆಶೀರ್ವಾದದಿಂದ 12 ಸೀಟ್ ಹತ್ತಿ ನಮ್ಮ ಗುಂಪಿನವ್ರು ನಾವು ಗೆಲ್ತೀವಿ ರೀ. ಅಂದ್ರೆ ಹುಕ್ಕೇರಿ ಫೈಟ್ ಇದೆ. 12 ಸೀಟ್ ಅಂತ ಗೆದ್ದು DCC ಬ್ಯಾಂಕ್ನು ನಾವು ಡೆಫಿನೆಟಾಗಿ ಬಹುಮತ ತೊಗೋತೀವಿ. ಮತ್ತು ಮುಂದಿನ 5 ವರ್ಷ ಅಗದಿ ಬ್ಯಾಂಕ್ ಬೆಸ್ಟ್ ನಡೆಸ್ತೀವಿ. ಮತ್ತು AB ಪಾಟೀಲ್ ನೀವು ಅಂದಿರಲ್ಲ ಹುಡುಗರ ಕಡೆ ಬ್ಯಾಂಕ್ ಕೊಡಬೇಕಂತ ಅಂತೇಳಿ ಕೊಡಬಾರ್ದಂತ. ಈಗ ಅವ್ರು ಯಾರು ಅನ್ನೋದು ಹುಡುಗರು ಅವರೇ ಅನಿಸ್ಬೇಕು. ಈಗ ನಾವು ಬ್ಯಾಂಕ್ ನಡ್ಸಾಕತ್ತಿ ಈಗ ಒಂದು ವರ್ಷನೂ ಆಗಿಲ್ಲ ರೀ. ಸೊ 30 ವರ್ಷದಿಂದ ಯಾರು ನಡೆಸಿರು, 40 ವರ್ಷದಿಂದ ಯಾರು ನಡೆಸಿರು ಅಂತೇಳಿ ಅಪಾದ ಮಾಡಿದ AB ಪಾಟೀಲ್ ಸನ್ಮಾನ್ರಿ ಅವರ ಆ ವಿಷಯ ಕ್ಲಿಯರ್ ಮಾಡಿ ಚಲೋ ಆಗ್ತೈತೆ ರೀ. ಸರ್, ಈಗ ತಾವು ಹೇಳಿದ್ರಿ ಸರ್ ಲಾಸ್ಟ್ ಸಂಕೇಶ್ವರ ಭಾಷಣದಲ್ಲಿ ಇವ್ರನ್ನ ನಾವು ಹೋಗಿ ಅಧ್ಯಕ್ಷ ಮಾಡಿದ್ದೀವಿ ಅಂತ ಹೇಳಿದ್ರಿ ಸರ್. ಇಲ್ಲ ಅವ್ರು ದೀಪ ಹಚ್ಚಿ ಹುಡುಕಾಡಿದಾಗ ನನ್ನಂತ ಅಧ್ಯಕ್ಷ ಸಿಕ್ಕಾರು. ನಂತರ 1000 ಕೋಟಿನ ಲಾಭ ಮಾಡಿಕೊಟ್ಟಿದ್ದೀನಿ. 5 ಕೋಟಿ ಇದು ಟ್ರಾನ್ಸಾಕ್ಷನ್ ಇತ್ತು. 600 ಕೋಟಿಗೆ ಸಾಲ ಕೊಟ್ಟಿದ್ದೀವಿ ಅಂತ ಹೇಳಿ ಮಾತಾಡಿದ್ದಾರೆ. ಇಲ್ಲ ನೋಡ್ರಿ, ಈಗ ಅವ್ರು ಹೇಳ್ಬೋದ್ರಿ. ಇವತ್ತು ದಿವಂಗತ ಉಮೇಶ್ ಕತ್ತಿ ಅವ್ರು ಇಲ್ಲ. ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತೈತಿ. ಯಾಕಂದ್ರೆ ಉಮೇಶ್ ಕತ್ತಿ ಅವರು ನಾವು ಏನು ಮೀಟಿಂಗ್ ಮಾಡಿದ್ವು ಏನ್ರಿ, ಆ ಮೀಟಿಂಗ್ ಮಾಡ್ಕೇಸಿ ಯಾವ ಥರ ಚರ್ಚೆ ಆಯಿತು. ಅದು ಭಾಳ ದೊಡ್ಡ 2015 ಅಂದ್ರೆ ಅವ್ರು ಇಲ್ಲ ಅಂದ್ಕೊಳ್ಳಿ ಪಾಪ. ಈಗ ಯಾರು ಹೇಳೋರಿಗೆ ರೀ ಆ ಟೈಮ್ದಾಗ ನಾ ಹೇಳಿಲ್ಲ. ಅವ್ರ ಕಡೆ 2 ಇದ್ದರು, ನಮ್ಮ ಕಡೆ 7 ಮಂದಿದ್ದು. ಅವಾಗ 7 ಇವ್ರದ್ದು 9 ಆಯಿತು, ಲಕ್ಷ್ಮಣ್ ಸವದಿ ಅವ್ರದ್ದು 8 ಆಯಿತು. ಒಂದು ಹೋಟ್ಲಿಗೆ ಗೆದ್ದರು. ಮತ್ತು ಈಗ ಅವಾಗೆಲ್ಲ ರಗಡ ಅಮ್ಮಾಗ ಅದ್ರ ನಂತರನೂ ಸಪೋರ್ಟ್ ಮಾಡಿದ್ರು. ಮತ್ತು ಈಗ ಅವ್ರು ಹಿಂಗೆ ಹೇರ ನಾ ಏನು ಮಾಡೋಕ್ಕಾಗೋದಿಲ್ಲ ರೀ. ಸೊ ಅದಕ್ಕೆ ನಾವು ಬ್ಯಾಂಕ್ ಅವ್ರು ಚಲೋ ನಡೆಸ್ಯಾರ ಅಂತಾರಲ್ಲ, ನಾವು ಇನ್ನೂ ಅವ್ರಿಗೆ ಚಲೋ ನಡ್ಸೋಕೆ ಪ್ರಯತ್ನ ಮಾಡ್ತೀವಿ ರೀ. ಅಂದ್ರೆ 0% ಸಾಲ ಇರ್ಬೋದು. ಮತ್ತು ರೈತರಿಗೆ ಮತ್ತೊಂದು ಅವ್ರಿಗೆ ಚಲೋ ಮಾಡಿ ಡೆಫಿನೆಟಾಗಿ ಅಪಸಪ್ ಬಿಡುಗಡೆ ಆದ ನಂತರ ಬ್ಯಾಂಕ್ ಇನ್ನೂ ಚಲೋ ಐತ್ರಿ, ಮುಂದೆ ಚಲೋ ಆಗ್ತೈತಿ. ಮತ್ತು ರಾಜಕಾರಣ ಕೆಲವೊಮ್ಮೆ ಮಾತಾಡ್ತಾರೆ, ನಮಗೇನು ಉತ್ತರನೂ ಕೊಡೋಕ್ಕಾಗೋದಿಲ್ಲ ರೀ. ಸರ್, DCC ಬ್ಯಾಂಕ್ ಚುನಾವಣೆಗೆ ಹೆಂಗಿರುತ್ತೆ ಸರ್ ತಯಾರಿ? ಇವ್ರನ್ನ ಹುಕ್ಕೇರಿಗೆ ಕ್ಯಾಂಡಿಡೇಟ್ ಮಾಡಿದ್ದೀರಿ ಸರ್ ಇವಾಗ ಪಾಟೀಲ್ ಅವರು. ರಾಜೇಂದ್ರ ಪಾಟೀಲ್ ಆಗಿದೆ. ಹೆಂಗಿರುತ್ತೆ ಸರ್? ತಾವು ಹೆಂಗೆ ಇನ್ವಾಲ್ವ್ ಆಗಿ? ಇಲ್ಲ ಮಾಡಿ ನೋಡಿ. ಈಗ ರಮೇಶ್ ಕತ್ತಿಯವರು ಅವರು ಇಷ್ಟು ವರ್ಷದಿಂದ ಭಾಳ ವರ್ಷದಿಂದ ಅವರು ಶುಗರ್ ಫ್ಯಾಕ್ಟ್ರಿ DCC ಬ್ಯಾಂಕ್ ಡೈರೆಕ್ಟರ್ ಇದ್ದಾರೆ. ಸೊ ಅವರು ಪ್ರಯತ್ನ ಮಾಡೋರು, ನಾವು ಮಾಡೋರೆ. ರಾಜೇಂದ್ರ ಪಾಟೀಲ್ ಹೊಸ ಮುಖ, ಹೊಸ ಕ್ಯಾಂಡಿಡೇಟು. ಸೊ ಒಳ್ಳೆ ಅಭ್ಯರ್ಥಿಪ್ಪ, ಓಟ್ ಕೊಡ್ರಿ ಅಂತೇಳಿ ಈಗ ನಾವು ಅಣ್ಣಾಸಾಬ್ ಜೊಲ್ಲೆ ನಾವು ಇನ್ನೊಂದು 2-3 ದಿವಸದಿಂದ ಎಲ್ಲ DCC ಬ್ಯಾಂಕ್ನಾಗೂ ನಾವು ಶುರು ಮಾಡ್ತೀವಿ ರೀ. ಎಲೆಕ್ಟ್ರಿಕ್ ಸೊಸೈಟಿ ನಮ್ಮದು ಅಂದರೆ ನಮ್ಮ BJP ನಮ್ಮ ಮಂದಿ ಹೋದಾರು, ನಾವು ಅವ್ರಿಗೆ ಹೋಗಿ ಹೇಳ್ತೀವಿ. ಈಗ AB ಪಾಟೀಲ್ ಅರ್ಧ ಮಂದಿ ಕಾಂಗ್ರೆಸ್ ಅಂತಂದು ಅವ್ರು ಮಾಡತ್ತಾರೆ ಪ್ರಚಾರ. ರಮೇಶ್ ಕತ್ತಿ ಅವ್ರು BJP ಅಂತ. ಈಗ ನಾವು ನಮ್ಮ ಕಡೆ ಅಣ್ಣಾಸಾಬ್ ಜೊಲ್ಲೆ ನಾವು BJP ಮಂದಿನ, ನಾವು ಪ್ಲಸ್ ಕಾಂಗ್ರೆಸ್ ಅಂತ ನಾವು ಚುನಾವಣೆ ಮಾಡ್ತೀವಿ ರೀ. ಅಂದ್ರೆ KEBದು ಮಾಡ್ತೀವಿ ರೀ ಎಲೆಕ್ಷನು, DCC ಬ್ಯಾಂಕ್ದು ಮಾಡ್ತೀವಿ. ಜಾರಕಿಹೊಳಿ ಅವ್ರು ಮಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ, ಇನ್ನೂ ಬಾಲಚಂದ್ರ ಅವರು ನಂತರ ಜೊಲ್ಲೆ ಅವ್ರು ಬರ್ತಾ ಇಲ್ಲ ಅಂದ್ರೆ ಅಣ್ಣಾಸಾಬ್ ಜೊಲ್ಲೆ ಅವ್ರು ನಿಪ್ಪಾನಾಗ ಅವ್ರದ್ದು ಬ್ಯಾಂಕ್ ಎಲೆಕ್ಷನ್ ಐತ್ರಿ, ಅಲ್ಲಿ ಐತ್ರಿ. ನಂದು ಯರಗಟ್ಟಿ ಸೌದತ್ತಿ ನಾಳೆ ನಾಡ್ದಾಗ ಅಲ್ಲೊಂದು 2 ಕೆಲಸ ಅವು ಮುಗಿದ ನಂತರ ಫ್ರೀ ಆದ ನಂತರ 6 ತಾರೀಕು ಶಿಕ್ಷಕರ ದಿನಾಚರಣೆ ಮುಗಿಸ್ಕೊಂಡು ನಾವು ಡೆಫಿನೆಟಾಗಿ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಸಂಘ ಚುನಾವಣೆ ರೀ.
ಮತ್ತು DCC ಬ್ಯಾಂಕು ಎರಡೂ ಸೀರಿಯಸ್ ಆಗಿ ಮಾಡ್ತೀವಿ. ಇನ್ನು ಜನ ದೇವರ ಆಶೀರ್ವಾದ ಯಾರು ಮಾಡ್ತಾರೆ ಅವ್ರ ಅಧಿಕಾರ ಸ್ವೀಕಾರ ಮಾಡ್ತಾರೆ. ಚಂದ್ರರಾಜ್ ಹಟ್ಟಿಯವರು ಕಣದಿಂದ ಹಿಂದೆ ಸರಿಯಾಗಿ ಏನು ಕಾರಣ ಅನ್ಸುತ್ತೆ? ಅದು ಉಸ್ತುವಾರಿ ಮಂತ್ರಿ ಅವರು ಸತೀಶ್ ಜಾರಕಿಹೊಳಿ ಅವರು, ಚಂದ್ರರಾಜ್ ಹಟ್ಟಿಯವರು ಅವ್ರು ಏನೇನೋ ಡಿಸ್ಕಸ್ ಮಾಡಿದ್ದಾರೆ. ಅವ್ರಿಗೆ ಅಂದರೆ ಏನು ಡಿಸ್ಕಸ್ ಮಾಡಿದಾರು ಏನಾಗಿದೆ ನನಗೆ ಪೂರ್ತಿ ಗೊತ್ತಿಲ್ಲ. ಚಂದ್ರರಾಜ್ ಹಟ್ಟಿಯವರು ಯಾರು, ಯಾಕಂದರೆ ಉಸ್ತುವಾರಿ ಮಂತ್ರಿ ಅವ್ರು ಏನು ಹೇಳಿದಾರೆ ಆ ಪ್ರಕಾರ ನಾನು ಬದ್ದದನು ಹಿಂತಕೊಂದನ ಹೇರವರು. ಸೊ ಅವ್ರವ್ರ ಮಧ್ಯದಲ್ಲಿ ಏನು ಚರ್ಚೆ ಆಗಿ ಯಾಕೆ ಹಿಂತಕೊಂಡು ನನಗೆ ವಿಷಯ ಗೊತ್ತಿಲ್ಲ. ಸರ್ ರಾಹುಲ್ ಜಾರಕಿಹೊಳಿ ಅವ್ರು ಕಣಕ್ಕೆ ಇಳಿತಾರೆ ಸರ್ ಬೆಳಗಾವಿ ಅಂದ್ರೆ ನೋಡೋಣ ಈಗ, ಯಾಕಂದ್ರೆ 2-3 ದಿವಸನಾಗ ಗೊತ್ತಾಗ್ತೈತೆ. ಯಾಕಂದ್ರೆ ಅಲ್ಲಿ ಒಂದು ಸಭೆ ಕರೆಯವ್ರದವ್ರೆ ಬೆಳಗಾವಿ PKPSದ ತಾಲೂಕದೆಲ್ಲ ಮಂದಿನ ಮೀಟಿಂಗ್ ಕರೆದು ಅಲ್ಲಿ ಸತೀಶ್ ಜಾರಕಿಹೊಳಿ ಅವ್ರು ಯಾರ ಹೆಸರು ಘೋಷಣೆ ಮಾಡಂತಾರೋ ಅವ್ರ ಹೆಸರು 2-3 ದಿವಸನಾಗ 4 ದಿವಸನಾಗ ಬೆಳಗಾವಿ ತಾಲೂಕದ ಕ್ಯಾಂಡಿಡೇಟ್ ಬಗ್ಗೆ ಕ್ಲಾರಿಟಿ ಬಂದುಬಿಡ್ತಾರೆ. ಸೌದಿ ಅವ್ರು ತಮ್ಮ ಜೊತೆಗೆ ಬರ್ತಾರೆ ಅಂತ ಹೇಳಿದ್ರು ಸರ್, ಎಲ್ಲೂ ಕಾಣ್ತಾ ಇಲ್ಲ ಸರ್ ಅವ್ರು. ಯಾಕೋ ನಿಮ್ಗೆ ಅವ್ರಿಗೆ ಏನು ಮತ್ತೆ ಇಲ್ಲೆಲ್ಲ ಏನು ಮೊದಲನ ಏನು ಹೌದೌದು. ಈಗ ಮೊದಲೆಲ್ಲ ಒಂದು ಗ್ರೂಪ್ ಮಾಡ್ಕೊಂಡು ಹೊಂಟಿದ್ವು ರೀ. ನಾನು ಮಾನ್ಯ ಲಕ್ಷ್ಮಣ್ ಸವದಿಯವ್ರಿಗೆ ಏನೇ ನೀವು ಬಂದು ಒಂದು 2-3 ಕಡೆ ಬಂದುಬಿಟ್ರೆ ಕ್ಲಾರಿಟಿ ಬರ್ತೈತೆ ಅಂದ್ಕೂಲೆ ಅವರು ಎಲ್ಲಿ ರಾಯಬಾಗ್ಗೂ ಬರ್ದಿಲ್ಲ, ನಿಪ್ಪಾನಿಗೂ ಬರ್ದಿಲ್ಲ, ಕಿತ್ತೂರು ಬೈಲೊಂಗಲ್ ಅವ್ರ ಮಗ ಅದರಲ್ಲ ರೀ ಚಿದಾನಂದ ಸವದಿಯವ್ರು ಅವ್ರು ಬಂದಿರು, ಆಮ್ಯಾಗ ಅವರು ಬರ್ದಿಲ್ಲ. ಸೊ ಅವರು ಈಗ ಅಂದ್ರೆ ಅವ್ರ ಪಾಡಿಗೆ ಅವ್ರು ಅತನಿ ಕಾಗವಾಡ ಏನು ಮಾಡ್ತಾ ನಾವು ಅತನಿ ಕಾಗವಾಡ ಕಡೆ ಆ ಕಡೆ ತಲೆನ ಹಾಕಿಲ್ಲ ರೀ. ಅವ್ರು ಏನು ಮಾಡ್ಕೋತಾರೆ ಮಾಡ್ಕೊಂಡು ನಮ್ದು ಯಾವುದೂ ಇಲ್ಲಿ ಕ್ಯಾಂಡಿಡೇಟ್ ಅಲ್ಲ ಅಲ್ಲ ಅದನ್ನು ರಮೇಶ್ ಜಾರಕಿಹೊಳಿ ಹೇಳಿದಾರೆ. ಕರೆ ನಮ್ಮ ಜೊತೆ ಅವ್ರು ಚರ್ಚೆನೂ ಮಾಡಿಲ್ಲ ರೀ. ಸೊ ಅವರ ಹೋಗಿ ಸ್ವಯಂ ಘೋಷಣೆ ಮಾಡಿದರು. ಕರೆ ನಮ್ಮ ಜೊತೆ ಶ್ರೀಮಂತ್ ಪಾಟೀಲ್ ಅವರು ಸಂಪರ್ಕ ಮಾಡಿಲ್ಲ ರೀ, ಮಹೇಶ್ ಕುಮಟೆಯವರು ಮಾಡಿಲ್ಲ. ಈ ಸದ್ಯ ಮಟ್ಟಿಗೆ ನಾವು ಅತನಿ ಕಾಗವಾಡ ಬಗ್ಗೆ ಹೆಚ್ಚು ತಲೆ ಕೆಡ್ಸ್ಕೊಂಡಿಲ್ಲ. ಅದನ್ನು ಬಿಟ್ಟು ಉಳಿದದ್ದೆಲ್ಲ ಮಾಡತ್ತೀವಿ. ನಾ ಏನಿಲ್ಲ 12 ಸೀಟ್ ದೇವರ ಆಶೀರ್ವಾದ ಗೆಲ್ತೀವಿ. ಮುಂದಿನ 5 ವರ್ಷ DCC ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ನಮ್ಮ ಗುಂಪಿನಿಂದ ಆಗ್ತಾರೋ. ಮುಂದೆ ರೈತರಿಗೆ ಇನ್ನೂ ಒಳ್ಳೆ ಕೆಲಸ ಮಾಡ್ತೀವಿ. ಅಧ್ಯಕ್ಷರು ಲಿಂಗಾಯತರು, ಉಪಾಧ್ಯಕ್ಷರು ಲಿಂಗಾಯತ ಮಾಡ್ತೀವಿ. ಅಪೆಕ್ಸ್ ಬ್ಯಾಂಕನ್ನು ಕಳಿಸೋದನ್ನು ಲಿಂಗಾಯತ ಕಳಿಸೋ ಪ್ಲ್ಯಾನ್ ಮಾಡ್ತೀವಿ. ನಾವು ಮೇಜರ್ ಕಮ್ಯುನಿಟಿ ಲಿಂಗಾಯತ ಸಮಾಜನ ಬಿಟ್ಟು ಮಾಡೋದಿಲ್ಲ. ಸುಮ್ಮನೆ ಅದನ್ನೆಲ್ಲ ಹೇಳತ್ತಾರೆ ಬ್ಯಾಂಕ್ ಹಂಗಾಗ್ತೈತೆ ಅಂತ. ನಾ ಏನಿಲ್ಲ ರೀ, ನಾವು ಅವ್ರ ಜೊತೆ ಇದ್ದರೆ ಚಲೋ ರೀ. ನಾವು ಬಿಟ್ಟು ಹೋದ ನಂತರ ಬೇಯಕ್ಕೆ ಶುರು ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ ರೀ. ನಾ ಏನಾರ ಅಧ್ಯಕ್ಷ ಉಪಾಧ್ಯಕ್ಷ ಲಿಂಗಾಯತ ಸಮಾಜ ಮಾಡ್ತೀವಿ ರೀ. ಚಲೋ ಬ್ಯಾಂಕ್ ನಡೆಸ್ತೀವಿ. ರೈತರಿಗೆ ಇನ್ನೂ ಅವ್ರಕ್ಕಿಂತ ಒಳ್ಳೆ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ರೀ. ಓಕೆ ರೀ, ಧನ್ಯವಾದ.